ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಲ್ತಾ ಇಲ್ಲ ಕೊಲ್ಲಿ ಯುದ್ಧ. ಇದರಿಂದ ನಮ್ಮ ಭಾರತದ ಆಟೋ ಚಾಲಕರು ಪ್ರತಿನಿತ್ಯ ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಕಷ್ಟದ ಮೇಲೆ ಸಂಕಷ್ಟ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರುವುದಾದ್ರೆ, ಬೆಂಗಳೂರಲ್ಲಿ ಆಟೋ ಚಾಲಕರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಈಗ ಗ್ಯಾಸ್ಗಾಗಿ ಕಂಠೀರವ ಸ್ಟುಡಿಯೋ ಬಳಿ ಚಾಲಕರು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ರಾತ್ರಿಯಿಂದ ಬೆಳಗ್ಗೆವರೆಗೆ ಕಾದ್ರೂ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಜನಪ್ರತಿನಿಧಿಗಳ ವಿರುದ್ಧವೂ ಆಟೋ ಚಾಲಕರು ರೊಚ್ಚಿಗೆದ್ದಿದ್ದಾರೆ. ಆಟೋ ಚಾಲಕರು ಓಟ್ ಕೇಳೋಕೆ ಬರ್ಲಿ, ತಕ್ಕ ಪಾಠ ಕಲಿಸ್ತೀವಿ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಟೋ ಚಾಲಕರು ಹೇಳ್ತಾ ಇರುವಂತ ಮಾತಿದು, ಓಟ್ ಕೇಳಕ್ ಬರ್ಲಿ ಇವರು ಈ ಸಾರಿ, ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರೋದು. IPL ಟಿಕೆಟ್ ಬೇಕು ಅನ್ನೋ ಜನಪ್ರತಿನಿಧಿಗಳು ನಮಗೆ ಬೇಡ ಅಂತ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಆಟೋ ಚಾಲಕರು ಅಂತ ಯಾಕೆ ನಿರ್ಲಕ್ಷ್ಯ ಅನ್ನೋದು ಅವರ ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ ಬಳಿ ಆಟೋ ಚಾಲಕರು ಗೋಳಾಡ್ತಾ ಇದ್ದಾರೆ. ಪಾಪ ತಮ್ಮ ಸಂಕಟವನ್ನ ತೋಡ್ಕೊಂಡಿದ್ದಾರೆ ಆಟೋ ಚಾಲಕರು. ಕಂಠೀರವ ಸ್ಟುಡಿಯೋ ಬಳಿ ಚಾಲಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೇನು ಮಾಡೋದಕ್ಕಾಗತ್ತೆ? ಅವರ ಧ್ವನಿಯನ್ನ ಸರ್ಕಾರನೇ ಕೇಳಿಸ್ಕೊಳ್ತಾ ಇಲ್ಲ. ಇವತ್ತು ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆಟೋ ಚಾಲಕರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಗ್ಯಾಸ್ ಎಲ್ಲೆಲ್ಲಿ ಸಿಗ್ತಾ ಇಲ್ಲ, ಗ್ಯಾಸ್ನ ಬೆಲೆ ಎಷ್ಟು ಏರಿಕೆಯಾಗಿದೆ, ಇದರಿಂದ ಆಟೋ ಚಾಲಕರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದರ ಬಗ್ಗೆ ಸ್ವತಃ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಆಟೋ ಚಾಲಕರನ್ನ ಮಾತಾಡಿಸ್ತಾ ಇದ್ದಾರೆ. ಅವರ ಸಂಕಟವನ್ನ ಆಲಿಸ್ತಾ ಇದ್ದಾರೆ. ಯಾರೋ ಒಬ್ರು ನಮ್ಮ ಸಂಕಟವನ್ನ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ ತಮ್ಮ ನೋವನ್ನ ಅವರು ತೋಡ್ಕೊಳ್ತಾ ಇದ್ದಾರೆ. ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಏನು ಆಟೋ ಗ್ಯಾಸ್ ಅಭಾವ ಎದುರಾಗಿದೆ. ಆಟೋ ಚಾಲಕರ ಪರಿಸ್ಥಿತಿ ಈಗ ಬರ್ಬಾದಾಗೋ ಲೆವೆಲ್ಗೆ ಬಂದಿದೆ. ದಿನಪೂರ್ತಿ ಗ್ಯಾಸ್ಗೋಸ್ಕರ ಕಾಯ್ಬೇಕು. ಹಾಕೋದು ಮಾತ್ರ 500 ರೂಪಾಯಿಗೆ. ಸ್ಟಾಕ್ ಖಾಲಿಯಾಗಿದೆ ಮೇಡಮ್. ಎಷ್ಟು ಬರುತ್ತೆ ಸ್ಟಾಕ್ ನಿಮ್ಗೆ? ಅಂದ್ರೆ ಕಡಿಮೆ ಬರ್ತಾ ಇದೆಯಾ ಸ್ಟಾಕ್? ಹೌದು ಮೇಡಮ್, 1 ಲೋಡ್ ಆಯ್ತು, 2 ಲೋಡ್ ಆಯ್ತು, 1 ಲೋಡ್ ಬರ್ತಾ ಇದೆ. ಸ್ಟಾಕ್ ಸಿಗ್ತಾ ಇಲ್ಲ. ಇವಾಗ ಪೂರ್ ಡ್ರೈ ಆಗ್ಬಿಡುತ್ತೆ ಬಂಕು. ನಾವು ಹಾಕುವಾಗ ಹಿಂಗೆ ಹಾಕಾಗೈತಲ್ಲ. ಪಾಪ ಅಲ್ಲ ಸರ್, ಡ್ರೈವರ್ಸ್ ನೋಡಿ ಎಷ್ಟೆಷ್ಟು ದೂರದಿಂದ ಬಂದು ಕಾಯ್ಕೊಂಡಿದ್ದಾರೆ. 8:30 ಬಂದು ಲೈನ್ಗೆ ಹಾಕ್ತಾನು, 10 ಕಾಲ ಕ್ಲೋಸ್ ಮಾಡಿದ್ರು. ಇಲ್ಲಿ 10 ಕಾಲ ಮೇಲೆ ಹಾಕಲ್ಲ ಅನ್ಬಿಟ್ಟು, ಹಂಗೂ ಏನಾರು ಹಾಕ್ತಾರೇನೋ ಅನ್ಬಿಟ್ಟು 12 ಗಂಟೆ ಗಂಟ್ಲು ಕಾದ್ಬಿಟ್ಟು ಹೋಗಿದ್ದೀನಿ. ಮತ್ತೆ ಈಗ ಲೈನ್ ಅಲ್ಲಿಂದ ಬಂದಿದ್ಯಲ್ಲ, ಇನ್ನೂ ಅಲ್ಲಿ ನಿಂತಿದ್ದೀನಿ. ಈಗ ಅಲ್ಲಿ ಖಾಲಿ. ಏನ್ ಮಾಡೋದು ಮೇಡಮ್? ಹಿಂಗಾದ್ರೆ ನಮ್ ಜೀವನ ಹೆಂಗೇನ್ರಿ? ಹೇಳೋರೇ ಇಲ್ಲ ಮೇಡಮ್, ಯಾರು ಕೇಳಲ್ಲ. ಆಟೋ ಡ್ರೈವರ್ ಒಂದು ಏನೋ 3 ಕಾಸು ಬೆಲೆ ಇಲ್ಲ ಮೇಡಮ್. ರೈತರ ಆಗೈತೆ ಪರಿಸ್ಥಿತಿ ನಮ್ದು. ಈಗ ಆದ್ರೆ ಏನ್ ಮಾಡೋದು ಹೇಳಿ? ನಾವು ಅವ್ರವ್ರನ್ನ ಕರ್ಕೊಂಡು ಹೋಗ್ಬೇಕು, ಆಂಬುಲೆನ್ಸ್ ಇಟ್ಕೊಂಡು ಕರ್ಕೊಂಡು ಹೋಗ್ಬೇಕು. ನೋಡ್ರಿ ಹೆಂಗ ಅವ್ರವ್ರು ಮಾಡೋ ಕೆಲಸ ನೋಡಿ. ಇಲ್ಲಿ ನೋಡಿ, ಅವ್ರು ನೋಡಿ ಕೈ ಕಾಲು ಇಲ್ದಿರೋರೆಲ್ಲ ಗವ್ರೆ. ಏನ್ ಮಾಡೋಣ ಹೇಳಿ? ಹೊಟ್ಟೆಗೆ ಅನ್ನ ತಿನ್ನಾನ, ಇಲ್ಲ ಸುಮ್ನೆ ಮಣ್ಣು ತಿನ್ಕೊಂಡು ಕುಂತ್ಕೊಂಡ್ಬಿಡೋಣ? ಓಟ್ ಬೇಕು ಅಂತ ಹೇಳಕ್ಕೂ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ರಾಜಕಾರಣಿಗೆ ಬರ್ತಾರಲ್ವಾ, ಅವ್ರ ಇಡೀ ಆಸ್ತಿ ಸರ್ಕಾರಕ್ಕೆ ಬರ್ದು ಕೊಡ ಅಂತೇಳಿ ಕೇಳ್ಬಿಟ್ಟು ಏನ್ ರಾಜಕಾರಣಿ ಮಾಡ್ತಾರೆ, 5 ವರ್ಷ ಆದ್ಮೇಲೆ ಅವ್ರ ಎಷ್ಟು ಆಸ್ತಿ ಇರ್ತದೆ ಅಷ್ಟೇ ಕೊಟ್ಬಿಟ್ಟು ಕಳಿಸ್ಬೇಕು. ಆ ತರ ರೂಲ್ಸ್ ಮಾಡಿ. ಇಲ್ಲ ಮೇಡಮ್, ಇವಾಗ ಗ್ಯಾಸ್ ಬಂದು 6 ತಿಂಗಳಾಗಷ್ಟು ಮಟ್ಟಿಗೆ ಇದೆ ಅಂತ ಹೇಳ್ತಾ ಇದಾರಲ್ವಾ, ಗ್ಯಾಸ್ ಇದು ಯಾಕೆ ಬಗೆಹರಿಸ್ತಾ ಇಲ್ಲ ವಿಷಯನ ಹೇಳಿ? ಗ್ಯಾಸ್ ಇದೆ ಅಂತ ಹೇಳ್ತಾ ಇದಾರೆ. ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಅಂದ್ರೆ ಗ್ಯಾಸ್ ಇದೆ, 90 ದಿನಕ್ಕಿದೆ, 100 ದಿನಕ್ಕಿದೆ ಅಂತಾರೆ. ಮತ್ತೆ ಗ್ಯಾಸ್ ಇದೆ, ಇವರು ಗ್ಯಾಸ್ ಕೊಡದೆ ಒಂದು ಕಡೆ ನೋಡ್ರೆ ಬೆಲೆ ಏರಿಕೆಗಳು ಜಾಸ್ತಿ ಇದೆ, ಒಂದು ಕಡೆ ಗ್ಯಾಸ್ ಇಲ್ಲ, ಒಂದ್ ಕಡೆ ಬಂದು ನಾವು ಆಟೋ ಜೀವನ ಹೇಗ್ ಮಾಡೋದು? ಯಾವ ರೀತಿ ಸರ್ಕಾರ ನಡೆಸ್ತಾ ಇದಾರೆ ಇವರು? ಇವ್ರ ಕೈ ಆಗಿಲ್ಲ ಅಂದ್ರೆ ಸರ್ಕಾರ ರಾಜ್ಯ ಮೇಲೆ ಕೊಟ್ಬಿಟ್ಟು ಹೋಗ್ಬಿಡ್ಬೋದಲ್ವಾ? ಜನಗಳಿಗೆ ಯಾಕೆ ತೊಂದರೆ ಮಾಡ್ತಾ ಇದ್ದಾರೆ? ಮೊನ್ನೆ ಕೇಳ್ತವ್ರೆ, IPL ಅಲ್ಲಿ ಟಿಕೆಟ್ ಕೇಳ್ತವ್ರೆ, ಏನ್ ಮಾಡ್ತೀರಾ? ನಾವು ದೇಶ ಪ್ರಜೆಗಳಾಗಿ ನಾವು ದೇಶಕ್ಕೆ ಟ್ಯಾಕ್ಸ್ ಕೊಂಡು ಇವ್ರನ್ನ ಎಲ್ಲಾ ರೀತಿ ಸಾಕ್ತಾ ಇದೀವಿ, ನಾವೆಲ್ಲಾ ಮಾಡ್ತೇವೆ. ಬಟ್ ಇವ್ರು ನಮ್ಗೆ ಏನ್ ಮಾಡ್ತಾ ಇದಾರೆ? ಸರ್ಕಾರ ನಡ್ಸಕ್ ಆದ್ಮೇಲೆ ಏನ್ ದಿಕ್ಕಿರ್ಬೇಕು? ಇವರು ಬೇಕಾಗಿಲ್ವಲ್ಲ? ರಾಜ್ಯ ಮೇಲೆ ಕೊಟ್ಬಿಟ್ಟು ಹೋಗೋದಲ್ಲ. ಇಂಧನ ಸಚಿವ ವೇಸ್ಟ್ ಅವರು. ಈ ವ್ಯವಸ್ಥೆಗಳು ತುಂಬಾ ಬೇಸತ್ತು. ಈ ವ್ಯವಸ್ಥೆ ಈ ಪ್ರತಿಯೊಬ್ಬ ಪ್ರಜೆಗೂ
ಹಿಂಸೆ ಕೊಡೋಂತ ಪರಿಸ್ಥಿತಿ ತಳ್ತಾ ಇದೆ. ರಾತ್ರಿಯೆಲ್ಲ ಬಂದು ಗಾಡಿಗಳು ಹಾಕೊಂಡು ಇಲ್ಲಿ ಕಾಯ್ಕೊಂಡಿದ್ದು ಮಲ್ಕೊಂಡಿದ್ದು ಜನಗಳು ಗ್ಯಾಸ್ಗೋಸ್ಕರ ಅಲ್ದಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಏನಾದ್ರು ಬಂದು ಹೊರಗಡೆ ಬಂದು ನೋಡ್ತಾ ಇದ್ದಾರೆ ಏನ್ ನಡೀತಾ ಇದೆ, ಹೇಗ್ ತರ ಇದೆ, ಜನಗಳ ಜೀವನ ಹೇಗ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರು ಸರ್ಕಾರನ ಯಾವ ರೀತಿ ಪೋಷಣೆ ಮಾಡ್ತಾರೆ, ಮಕ್ಕಳನ್ನ ಯಾವ ರೀತಿ ಪರಾಮರಿಸ್ತಾ ಇದ್ದಾರೆ ಇವರು. 3,000 ರೂಪಾಯಿ ಒಂದು ಟೈಮ್ಗೆ 3,000 ರೂಪಾಯಿ ಟಿಫನ್ ಬೇಕು. ಮಧ್ಯಾಹ್ನ 4,500 ರೂಪಾಯಿ ಒಂದು ಟೈಮ್ ಊಟಕ್ಕೆ. ನಮ್ಗೆ ಒಂದು ತಿಂಗಳಿಗೆ 3,000 ಇದ್ರೆ ಸಾಕು. ಆ ತರ ಜೀವನ ಮಾಡೋ ಮಂತ್ರಿ ನಾವು. ನಮ್ಗೆ ಅದು ಇಲ್ವಲ್ಲ. ಅವ್ರಿಗೆ ಒಂದ್ ಟೈಮ್ ಬೇಕಲ್ಲ 3,000-4,000 ರೂಪಾಯಿ ಎಲ್ಲೋ ಬೇಕು. ಒಂದು ಕ್ಯಾನ್ವರ್ಸ್ ಆಟೋ ಬೇಕು, ಒಂದು ಪಬ್ಲಿಕ್ ಸಿಟಿಗೆ ಆಟೋ ಬೇಕು. ಮಿಕ್ಕಿದಕ್ಕೆಲ್ಲ ಆಟೋ ಬೇಡ ರೀ, ಆಟೋ ಬೇಡ. ಆಟೋ ಡ್ರೈವರ್ ಹೆಂಗಾರ ಮಾಡ್ಕೊಂಡು ಸತ್ತೋಗ್ಲಿ. ಇವ್ರು ಬೆಣ್ಣೆ ಬೇಸ್ಕೊಂಡು ಚೆನ್ನಾಗಿರ್ಬೇಕು ಇವ್ರು. ಇಷ್ಟೇ. ಏನ್ ಮೇಡಮ್, ಎಲ್ಲೂ ಗ್ಯಾಸ್ ಇಲ್ಲ, ಎಲ್ಲೂ ಅಲ್ಲಿಂದ ಸುಮಾರು ನಾವು ಗುಟ್ಟಳ್ಳಿಂದ ಬಂದ್ವಿ. ನಾವು ಗುಟ್ಟಳ್ಳಿಂದ ಬಂದ್ಬಿಟ್ಟು ಇಲ್ಲಿ ಇದೆ ಅಂತ ಬೆಳಿಗ್ಗೆ ನಾನು ಕೊಟ್ರ ಅಂತ ಹೇಳಿದ್ರು, ಈಗ ಬಂದ್ರೆ ಖಾಲಿ ಅಂತ ಹೇಳಿದ್ರೆ ಏನ್ ಮೇಡಮ್ ಅದು ಮಾಡ್ಬೇಕಾಗಿರೋದು. ನಾವು ಓದಿರೋಲ್ಲ ಹೆಬ್ಬೆಟ್ಟು. ಇವಾಗ ಉಚಿತ ಜೀವನ ಅಂದ್ರೆ ಇವಾಗ ಚಪ್ಪಲಿಯವರು ಇರ್ತಾರೆ, ಒಳ್ಳೆ ಹೈಫೈ ಜೀವನ ಮಾಡ್ತಾರೆ. ನಮ್ಮಂತರ ಎಲ್ಲಿ ಹೋಗ್ಬೇಕು ಈಗ? ನಮ್ಗೆ ಇದು ಕಸಬು. ಇದು ನಿಮ್ಗೆ ಬದುಕಕ್ ಹಕ್ಕಿಲ್ಲ ಸರ್, ಯಾರು ಕೇಳಲ್ಲ. ಯಾರ್ರಿ ನಿಮ್ಗೆ ಕಾಂಗ್ರೆಸ್ ಅವ್ರು ಬಂದು ನಿಮ್ಗೆ ಮಾತಾಡ್ತಾ ಇದಾರ, ಬಿಜೆಪಿ ಅವ್ರು ಬಂದು ಮಾತಾಡ್ತಾರೆ ಮೇಡಮ್. ಹೇಳ್ತೀನಿ ಕೇಳಿ ಮೇಡಮ್. ಬರ್ತಾರಲ್ಲ ಮೇಡಮ್, ಎಲೆಕ್ಷನ್ ಟೈಮಲ್ಲಿ ಬರ್ತಾರಲ್ಲ, ಕೈ ಮುಕ್ಕೊಂಡು. ಇವಾಗ ನಾವು ಅವ್ರು ಕೈ ಮುಗಿದ್ರೆ ಯಾರು ಕೇಳ್ತಲ್ವಲ್ಲ. ಈಗ ಕಾಂಗ್ರೆಸ್ ಇರ್ಲಿ, ರಾಜ್ಯ ಇದ್ರದಲ್ಲೇ ಇರ್ಲಿ, ಕೇಂದ್ರದಲ್ಲೇ ಇರ್ಲಿ, ಯಾರು ಬಂದು ಈ ತರ ಆಗಿದೆ ಅಂತ ಮುಂದೆ ಒಬ್ರು ಯಾರು ಬರ್ತಿದ್ದಾರೆ, ಸಂಘಟನೆಗಳು ಯಾರು ಬರ್ತಿದಾರ ಮೇಡಮ್? ನಾವು ಇವಾಗ ಯಾವ ಸರ್ಕಾರ ಬಂದು ಯಾರು ಬರಲ್ಲ, ಅವ್ರ ವಂಶಕ್ಕೆ ಅವ್ರು ಮಾಡ್ಕೊಂತಾರೆ ಅಷ್ಟೇ. ನಾವು ಸಾಯೋರು ಕಾಲಪೂರ್ವಕ ಹಿಂಗೆ ಸಾಯ್ಬೇಕು ಅಷ್ಟೇನೆ. ಓಟ್ ಆವಾಗ ನಿಮ್ ದೇವ್ರೇ ನಿಮ್ ಪಾಲ್ಗೆ ಅಂತಾರೆ. ಆ ಓಟ್ ಆದ್ಮೇಲೆ 5 ವರ್ಷ ನಮ್ಮ ಮಕ್ಳು ಸಾಯ್ಬೇಕು ನಾವು. ಎಂತೋ ಉದಾರ ಮಾಡಲ್ಲ, ಜನಗಳಿಗೆ ಯಾರು ಉದಾರ ಮಾಡಕ್ ಬರಲ್ಲ. ಎಲ್ಲ ನನ್ನ ಮಕ್ಳು ಅವ್ರ ವಂಶಕ್ಕೆ ಅವ್ರು ಸೇರ್ಕೊಂಡು ಹೋಗ್ತಾರೆ. ಅದೇ ನಡೆಯೋದು ನಿಜ. ಏನು ಇಲ್ಲಿ ಹೋದ್ರೆ ಅಲ್ಲಿ ಬಂದಂದ್ರು ಫುಲ್ ಕ್ಲೋಸ್, ಅಲ್ಲಿಂದ ಇಲ್ಲಿ ಬಂದ್ರೆ ಇಲ್ಲಿ ಖಾಲಿ ಅಂತಾರೆ. ಇನ್ನು ಎಲ್ಲಿ ಹೋಗೋಣ ಹೇಳಿ? ಕರೆಕ್ಟ್. ಬಂಕ್ ಗ್ಯಾಸ್ ಇಲ್ಲಿ ಹೆಂಗ್ ಹೋಗೋದು ಹೇಳಿ? ತಳ್ಳಗ ಆಪರೇಷನ್ ಆಗಿದೆ. ಆಪರೇಷನ್ ಆಗಿ ನಾವು ಓಡಿಸ್ತೇನೆ ನಮ್ಮ ಮೊಟ್ಟೆಪಾಡಿಗೆ ಮನೇಲಿ ಕೂತಿದ್ರೆ ಆಗಲ್ಲ ಅಂತ ಬಂದಿದ್ವಿ. ನಮ್ ಪಾಲಿ ಹೆಂಗ್ ಆಗೋದು ಹೇಳಿ? ತಳ್ಳಕ್ ಶಕ್ತಿ ಇದೆಯಾ ಹೋಳಿ ಹೇಳಿ? ನೋಡಿ ಒಗ್ಗರಲ್ಲಿ ಮಾಡಿ 3 ತಿಂಗಳಾಗ್ಲಿಲ್ಲ. ನಾವು ಕೂತ್ ನೋಡಿ ಬೇಜಾರಾಯ್ತು ಬಂದ್ವಿ. ಇವಾಗ ನಮ್ ಜೀವನ ಹೆಂಗ್ ಹೇಳಿ? ಕಾಪಾಡೋದಿಲ್ಲ. ಈ ರಾಜಕಾರಣಿಗಳಿಗೆ ಅಧಿಕಾರ ಕೊಟ್ಟು ಕೆಲಸದಕ್ಕೆ ಮಾತ್ರ ಇರುತ್ತೆ. ಅದನ್ನೇ ಇಳಿಸಿ ಅವ್ರನ್ನ ಮನೆಗೆ ಓಡಿಸೋ ಅಧಿಕಾರ ನಮ್ಗಿರಲ್ವಾ? ಆ ಅಧಿಕಾರ ನಮ್ಗೆ ಈಗ ಮಾತಾಡ್ತೀರಾ, ನಾಳೆ ಅವ್ರಿಗೆ ಓಟ್ ಹಾಕ್ತೀರಾ ನೀವು? ಮೇಡಮ್ ನಿಮ್ದೆಲ್ಲ ನಾವು ಎಲ್ಲ ನೋಡ್ತೀವಿ. ನಿಮ್ದೆಲ್ಲ ನನ್ನ ಅಭಿಮಾನಿ. ನಾನೇ ಹೇಳ್ಬೇಕಂದ್ರೆ ನೀವು ಇಷ್ಟೊಂದು ನಿಮ್ ಮುಂದರಿತಂದ್ರೆ ಡ್ರೈವರ್ ಬಗ್ಗೆ ನೀವು ಕಾಳಜಿ ತೋರಿಸ್ತಾ ನಾವು ಹೆಮ್ಮೆ ಪಟ್ಟೆ ನಾನು ಹೇಳ್ತೀನಿ. ಬಟ್ ಇದಕ್ಕೆ ನೀವೇನಾರ ಅಂತ ಅರಿವು ಹುಡ್ಕೊಡಿ. ನಾವು ಏನು ಸರ್, ನಾವು ಹೇಳ್ತೀವಿ ಅಷ್ಟೇ. ದಪ್ಪ ಚರ್ಮದ ಸರ್ಕಾರ. ಚಾಲಕರ ಸಮುದಾಯ ಮೇಡಮ್, ನಾವು ಗೆದ್ದಡಿ ಒಬ್ಬೊಬ್ಬನಿಗೆ ಒಂದೊಂದು ಗೂಟದ ಕಾರು ನಮ್ ದುಡ್ಡು, ಗುಟ್ಟಿಗಳ ಪಂಚೆ ನಮ್ ದುಡ್ಡು, ಆಯ್ತಾ? ಕರೆಂಟ್ ಬಿಲ್ಲು ನಮ್ ದುಡ್ಡು, ಅವ್ರ ಮನೆ ಸ್ಕೂಲು ಡ್ರೈವರ್ ಇಂದ ಹಿಡಿದು ಪ್ರತಿ ಒಂದು ನಮ್ ದುಡ್ಡು. ಅವ್ರಿಗೆ ಏನ್ ಬೇಕು? ನಮ್ ಕಷ್ಟ ಕಟ್ಕೊಂಡು ಏನಾಗಬೇಕಾಯ್ತು ಅವ್ರಿಗೆ? ನಾನ್ ಹೇಳೋದ್ ಹೆಂಗೆ ಅಂದ್ರೆ, ಆಯ್ಕೆ ಮಾಡಿ ನಾವು ಕುಂಡ್ರಿಸಿದೀವಲ್ಲವ, ನಮ್ಮವ ಬೂಟ್ ತಾಂಡ್ ನಾವ್ ಹೊಡ್ಕೋಬೇಕು. ಅವ್ರನ್ನ ನಾವೇನಕ್ಕೆ ಆಯ್ಕೆ ಮಾಡೋದು? ಕಷ್ಟನ ಕೇಳಲಿ ನಮ್ದು ಅಂತವ. ಅವ್ರು ಬರೀ ಯಾವಾಗ ಗೊತ್ತಾ ಫಾರಿನ್ ಟ್ರಿಪ್, ಮತ್ತೆ ಎಲ್ಲಾರು ಎಲೆಕ್ಷನ್ ಆಯ್ತದೆ ಅಂದ್ರೆ ಹೆಲಿಕಾಪ್ಟರ್ ಹೋಗೋದು ಬರೋದು. ಅವ್ರಿಗೆಲ್ಲ ಮಾನ್ಯತೆ ಅನ್ನೋದೇ ಇಲ್ಲ. ಈ ಸತಿ ಆಲ್ ಓವರ್ ನಮ್ ಕರ್ನಾಟಕದಲ್ಲಿ ನಮ್ಮ ಡ್ರೈವರ್ ಕುಟುಂಬ ಏನಿದೆ, ಯಾರುವೆ ಬಂದಾಗ ಅವ್ರಿಗೆ ಬೂಟ್ ಹೊಡಿಬೇಕು. ನೀವು ಬಂದಾಗ ಏನ್ ಮಾಡ್ತೀರಾ? ಕ್ವಾರ್ಟರ್ ಎಣ್ಣೆ ಮುಂದೆ ಓಡಾಡ್ಕೊಂಡು ಅವ್ರ ಚೇಲಗಳಿರ್ತಾರಲ್ಲ, ನನ್ನ ಮಕ್ಳಿಗೆ ಹೊಡಿಬೇಕು. 20 ಲಕ್ಷ ತಗೊಂಡಾಗ ಚೇಲ ಕೊಡ್ತಾರೆ. ಆ ಚೇಲದಿಂದ ನಾವು ಚೇಲಗಳು ಅದ್ ಮಾಡಬಾರ್ದು. ನಾವೇನ್ ಮಾಡ್ಬೇಕು? ಅಲ್ಲ, ಇವತ್ತು ಯಾವ್ದೇ ಪೊಲಿಟಿಕ್ಸ್ ಮಾತಾಡಕ್ ನಾನು ಇಲ್ಲಿ ಬಂದಿಲ್ಲ. ಯಾವ್ದೇ ಸರ್ಕಾರ ಆಗ್ಲಿ, ಅದು ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಆಯ್ತು ಆಡಳಿತ ಪಕ್ಷ ಸರಿ ಇಲ್ಲ, ಹೋಗ್ಲಿ ವಿರೋಧ ಪಕ್ಷದವ್ರಾದ್ರೂ ಬಂದು ನಿಂತ್ಕೋಬೇಕಾಗಿತ್ತು ತಾನೇ. ಇವತ್ತು ಮಾನವೀಯತೆ ಸುತ್ತಾಗಿದೆ. ಅವ್ರಪ್ಪ ನಿಮ್ ಕಷ್ಟ ಹಿಂಗಾಗಿದೆ ಅಲ್ರಪ್ಪ. ಏನಾದ್ರೂ ಕೂಡ ನೀವ್ ಹಿಂಗ್ ಸರ್ತಿ ಸಾಲಿನಲ್ಲಿ ನಿಂತಿದ್ರಲ್ಲ, ನಿಮ್ಗೊಂದು ಊಟ ಕೊಡ್ತೀವಿ. ಪಾಕಿಸ್ತಾನದಲ್ಲಿ 500 ರೂಪಾಯಿ ಇದೆ, ನೀರ್ ಕೊಡ್ತೀವಿ. ಏನಾದ್ರೂ ಕೂಡ ಇಲ್ಲಿ ಸ್ಥಳೀಯರು ಯಾವ ಒಬ್ಬ ನಾಯಕನೂ ಇಲ್ಲ. ಅವ್ರಿಗೆ ಎಲೆಕ್ಷನ್ ಬಂದಾಗ ನಮ್ ಆಟೋಗಳು ಬೇಕು, ನಾವ್ ಬೇಕು, ಪ್ರಚಾರ ತಗೋತಾರೆ, ಎಲ್ಲಾ ಮಾಡ್ಕೋತಾರೆ. ನಮ್ಗೆ ಏನೂ ಇಲ್ಲ, ನೀರು ಕೊಡೋನು ಯಾವೂ ಇಲ್ಲ. 5 ಅವರ್ ನಿಂತು ಗ್ಯಾಸ್ ಕೊಡ್ತಿರಲ್ಲ ನಮ್ಗೆ. ನಮ್ ಮಠಪಾಠ ಏನ್ ಮಾಡ್ಬೇಕು ಮೇಡಮ್ ಅವರೇ? ದುಡಿಯೋದೇ ಆಟೋದಾಗ ದುಡಿಯೋದು ನಾವು, ಗೊತ್ತಾ? ಅದಿಲ್ಲ ಅಂದ್ರೆ ಜೀವನ ಇಲ್ಲ. ಅವ್ರಿಗೇನ್ ಹಚ್ಕೊರ ನೆಮ್ಮದಿಯಾಗ ಇದ್ದಾರೆ. ಏನ್ ಮಾಡೋದು ನಾವು? ನೋಡಿದ್ರಲ್ಲ, ಒಂದೊಂದು ಬಂಕಲ್ಲಿ ಒಂದೊಂದು ಕತೆ. ಪಾಪ ರಾತ್ರಿಯಿಂದ ಬಂದ್ ನಿಂತಿದ್ದಾರೆ ಕ್ಯೂ ಅಲ್ಲಿ. 11 ಗಂಟೆಗೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಎಲ್ಲಿ ಹೋಗ್ಬೇಕು ಇವ್ರು? ದಿನ ದುಡಿದ್ರೆ ಅವ್ರ ಮನೇಲಿ ಒಲೆ ಉರಿಯುತ್ತೆ, ಇಲ್ದೆ ಇದ್ರೆ ಇಲ್ಲ. ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. 130 ರೂಪಾಯಿ, 120 ರೂಪಾಯಿ, 110 ರೂಪಾಯಿ. ಅಲ್ಲಿಗೆ ಹೋಗಿ ಹಾಕಿಸ್ಕೊಳ್ಳೋಕ್ಕಿಂತ ಇಲ್ಲಿ ಕಡಿಮೆ ಇದೆ ಅಂತ ಪಾಪ 10 ಕಿಲೋಮೀಟರ್ 15 ಕಿಲೋಮೀಟರ್ ಇಂದ ಬಂಕ್ಗಳನ್ನ ಹುಡ್ಕೊಂಡ್ ಬರ್ತಾರೆ. ಆದ್ರೆ ಇಲ್ಲಿ ಮಾತ್ರ ನೋ ಬೋರ್ಡ್ ಇದೆ, ನೋ ಸ್ಟಾಕ್ ಇದೆ.
ಏನ್ ಮಾಡ್ಬೇಕು? ಒಬ್ಬೊಬ್ರಿಗಂತೂ ಆಲ್ರೆಡಿ ಗ್ಯಾಸ್ ಖಾಲಿ ಆಗೋಗಿದೆ, ತಳ್ಕೊಂಡ್ ಹೋಗಕ್ ಆಗ್ತಾ ಇಲ್ಲ ಅಂತ ಇಲ್ಲೇ ಆಟೋಗಳನ್ನ ಬಿಡ್ಬಿಟ್ಟು ಮನೆಗೆ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ನೆರವಿಗೆ ಧಾವಿಸಬೇಕಾಗಿರೋದು ಸರ್ಕಾರಗಳ ಆದ್ಯ ಕರ್ತವ್ಯ. ಆದ್ರೆ ಸರ್ಕಾರಗಳಿಗೆ ಮಾತ್ರ ಕಿವಿ ಇಲ್ಲ, ಕಣ್ಣಿಲ್ಲ. ಇದ್ರೂ ಕೂಡ ಜಾಣ ಕುರುಡು ಜಾಣ ಕಿವುಡು ಇವರಿಗೆ ಏನೂ ಮಾಡಕ್ ಆಗದೆ ಇರುವಂತಹ ಪರಿಸ್ಥಿತಿ. ಹಿಂಗೆ ಆದ್ರೆ ವಿಧಾನಸೌಧದ ಮುಂದೆ ಆಟೋಗಳನ್ನ ನಿಲ್ಲಿಸಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಆಟೋ ಚಾಲಕರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನಾದ್ರೂ ಸರ್ಕಾರ ಈ ಅತ್ತ ಗಮನ ಹರಿಸಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಇಲ್ದೇ ಇದ್ರೆ ಪಾಪ ಇವ್ರು ಏನ್ ಮಾಡ್ಬೇಕು, ಹೆಂಗ್ ಜೀವನ ಮಾಡ್ಬೇಕು ಹೇಳಿ? ಒಂದ್ ರೀತಿ ಆರ್ತನಾದ ಆಗಿದೆ ಹೊರತು ಯಾರು ಕೇಳಿಸ್ಕೊಳ್ಳೋರಿಲ್ಲ, ಯಾರು ಸ್ಪಂದಿಸೋರಿಲ್ಲ. ವೆರಿ ಸ್ಯಾಡ್.